ಹಾಂ ಥ್ಯಾಂಕ್ಸ್ ಬಾಯ್ ಬಾಯ್. ಅಣ್ಣ ಇಲ್ಲ ಅದ ನಾ ಏನು ಕಡಿಯಲ್ಲ ಗಾಡಿಗೆ ಹೋಗ್ಬೇಕಾದ್ರೆ ಮೇಲ್ಗಡೆ ಗಾಡಿ ನಮ್ಮಿಂದ ಬರಕಾಯ್ತಲ್ಲ ದೇವಸ್ಥಾನ ಅಲ್ಲ ಗುಡಿನಾಗ ಏನೋ ಒಂದು ದೇವಸ್ಥಾನ ಹಾಂ ಕಲ್ಲೆ ಶಟವಾಳಿಗೆ ಅಂತ ಬೈ ನೋಡು ಬೈ ಎಂತ ಲೆಕ್ಕಾಚಾರ ತಂಬ. ಆಗ ಇದೇ ಬರ್ತತ್ ನೋಡು, ಈ ಬುಲೆಟ್ ಗಾಡಿದೇ ಬರ್ತತ್ ನೋಡು. ಥ್ಯಾಂಕ್ಸ್ ಬಾಯ್ ಬಾಯ್ ಬಾಯ್. ಅಣ್ಣ ಇನ್ನ ಏನು ವಿಡಿಯೋ ಮಾಡಿಲ್ಲ ಅಣ್ಣ, ಸುಮ್ಮನೆ ಹಂಗೆ ಕ್ಯಾಮ್ರಾ ತಗೊಬೇಕಂತಂದು ಕಲ್ಲೆ ಶಟವಾಳಿಗೆ ಅಂತ ನೋಡೋಣ. ಅಲ್ಲ ಬೈ ಬೈ ಇನ್ನೂ ವಿಡಿಯೋ ಒಂದು ಅಪ್ಲೋಡ್ ಮಾಡಿಲ್ಲ. ಐಡಿ ಹೇಳೋಣ ಅಂತಾರಲ್ಲ ಮರೆಯ. ಹಾ ಏ ತೆಗಿಯೋಣ, ಮಾಡ್ಲೇಬೇಕು ಅವ ಹೆಜ್ಜೆ. ಹಾ ಏ ಇನ್ನ ಏನು ಮಾಡಿಲ್ಲ ಅಂತಂದೆಲ್ಲ. ನಮಸ್ಕಾರ, ವೆಲ್ಕಮ್ ಟು ಮೈ ಅನದರ್ ಲಾಗ್. ಇವತ್ತು ಯಾವ ಪ್ಲೇಸಿಗೆ ಹೋಗ್ತಿದ್ದೀವಿ ಅಂದರೆ ಮಡ್ರಳ್ಳಿ ಚೌಡಮ್ಮ. ಅದು ಫಾರೆಸ್ಟ್ ಒಳಗಿದೆ ದೇವರು, ಫುಲ್ಲು ಪವರ್ಫುಲ್ ದೇವರು. ಇಲ್ಲೇ ಎಲ್ಲಿರೋದು ಅಂದರೆ ಜಗಳೂರು ಹೊಸ್ಕೆರೆ ನಿಯರು. ಒಳ್ಳೆ ಪವರ್ಫುಲ್ ದೇವರು. ಹೋಗ್ಬೇಕು, ಅಲ್ಲಿಗೆ ಹೋಗಿ ಒಂದು ವಿಸಿಟ್ ಕೊಟ್ಟು ದೇವ್ರ ಹತ್ರ ಆಶೀರ್ವಾದ ಮಾಡ್ಕೊಂಡು ಬರೋಣ. ಲೆಟ್ಸ್ ಕಮ್. ಹಾಕ್ತೀಯ ಪೆಟ್ರೋಲ್ ಹಾಕ್ತೀಯ ಇಲ್ಲಿ? ಅಣ್ಣ ಬೇರೆ ಎಲ್ಲ ಕೇಳಲ್ಲಿ. ಎಲ್ಲೈತನ ಮತ್ತೆ 3 ಕಿಲೋಮೀಟರ್. ಹಾಂ ಹೊಡಿ ಪೆಟ್ರೋಲ್ ಇಲ್ಲ ಅಂತ ಗಾಯ್ಸ್ ಇಲ್ಲಿ. ಪೆಟ್ರೋಲ್ ಬಂಕ್ ಎಷ್ಟಾಗುತ್ತೆ? ಬೇಡಣ್ಣ. ಹೋದ್ರೆ ಜಗಳೂರು ಹೋಗ್ಬೇಡಿ.
ನ್ಯೂಟ್ರಾನ್ ಮಷೀನ್ ಆಗತ್ತೆ. ಹಾ ನಾ ಇಲ್ಲೇ ಕೊಟ್ಟ ಜಾತ್ರೆ ಕಣ ಇದು. ಕಲ್ಲದಳ್ಳಿ ಕಲ್ಲದಳ್ಳಿ ಗಿಲ ಹಿಡಿದ ಒಳಗಲು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ ಒಟ್ಟ ಕುರಿ ನಮ್ಮೂರಿಂದ 40 ಕಿಲೋಮೀಟ್ರ್ ಬಂದಿಲ್ಲ ಗಾಯ್ಸ್. ಅಲ್ಲೇ ವೆದರ್ ಚೇಂಜು, ಮಳೆ ಬೇಕಾದಷ್ಟು ಮಳೆ ಆಗಿದೆ. ನಮ್ಮೂರಾಗ ಮಳೆನೇ ಇಲ್ಲ. ಇಲ್ಲಿ ವೈಬ್ಸ್ ಬೇರೆ, ಅಲ್ಲೇ ವೈಬ್ಸೇ ಬೇರೆ. ಈ ಥರ ಮಳೆ ಆಗಿ ಮಳೆಗಾಲದಾಗ ಪೀಸ ಇರೋದು ಬಿಟ್ಟು ನಮ್ಮೂರೆಲ್ಲ ಫುಲ್ಲು ಒಣಗೋಗ್ಬಿಟ್ಟಿದೆ ಗುರು. ಇಲ್ಲೇ ಕರ್ಕೊಂಡ್ ಮುಂದೆ ಇರೋದು. ಇಲ್ಲೇ ದೇವಸ್ಥಾನ ಬಂತು. ದರ್ಶನ ಮುಗೀತು. ಎಲ್ಲ ಚೆನ್ನಾಗಾಯ್ತು ದರ್ಶನ. ಏನು ರಶ್ ಇಲ್ಲ ಇವತ್ತು. ದರ್ಶನ ಮಾಡ್ಕೊಂಡು ಪೀಸಾಗಿ. ಡೆಕೋರೇಷನ್ ಕೂಡ ನಿನ್ನೆ ಮಾಡಿದ್ರಂತೆ. ಒಳ್ಳೆ ಸೂಪರಾಗಿದೆ ದೇವಸ್ಥಾನ. ಡೆಕೋರೇಷನ್ ಎಲ್ಲ ಮಾಡಿ ಮಸ್ತಾಗಿದೆ. ದರ್ಶನ ಮುಗೀತು. ಈಗ ನೆಕ್ಸ್ಟು ಹೋಗೋಣ. ಮಡ್ರಳ್ಳಿ ಚೌಡಮ್ಮ ಕಾಪಾಡಮ್ಮ. ಹಿಂಗ್ ಕಾಡೊಳಗೆ ಹೋಗಕ್ಕೆ ಏನಾರು ದಾರಿ ಐತಂಗ ಕೇಳ್ರಣ. ಕೆರೆ ಹೋಗೋಣ, ಎಲ್ಲೈತೆ ಅಂತ ಕೇಳ. ಕಾಡಿಗೆ ಹೋಗೋಣ. ಹಾಂ ಹಾಂ ಇಲ್ಲಿ ಕೆರೆ ಐತಂತೆ, ಕಾಡು ಐತಂತೆ. ನೋಡಿ ಇವ್ರು ಪಾರ್ಟಿ ಮಾಡಕ್ ಕುಂತಾರ. ಇಲ್ಲೇ ಮ್ಯಾಗ ಹೋಗಿ ಮ್ಯಾಗ. ವ್ಯೂ ಒಳ್ಳೆ ಸೂಪರ್ ಆಗಿದೆ. ವೆದರು ಕೂಡ ಚೆನ್ನಾಗಿದೆ. ಇನ್ನೊಂದು ಒಂದ್ ಸಿಸ್ಟಮ್ ಮಾಡ್ತಾನ, ಸಿಸ್ಟಮ್ ಮಾಡ್ತಾನ. ನಾ ಮಾಡಿದ್ ರಿಜೆಕ್ಟ್ ಮಾಡಿದ್ರೆ ಎಬ್ರು ರೀಸೆಟ್ ಆಗವ. ಒಡಿ ಬಾಯಿ ಒಡಿ ಹಿಂಗೆ. ಎಲ್ಲ ಮಸ್ತಾಗಿರ್ತದೆ. ಫುಲ್ ಮಳೆ ಬಂದಿರ್ತದಲ್ಲ, ಅವಾಗ ಬರ್ಬೇಕು. ಈ ವರ್ಷ ಇನ್ನ ಮಳೆ ಕಮ್ಮಿ. ಇವತ್ತೇ ಬಾಳ ಕಮ್ಮಿ ಇರ್ತದೆ. ಯಾಕಂದ್ರೆ ಜುಲೈಯಲ್ಲೇ ಬಂದೈತಿ. ಜುಲೈ ಎಂಡಿಗೆ ಬಂದೈತಿ ಮಳೆ. ಅವಾಗೆಲ್ಲ ಜೂನ್ ಇರ್ತದೆ. ಅಲ್ಲಣ್ಣ ಮಳೆನೇ ಬಂದಿಲ್ಲಲ್ಲ. ಅದು ಅಂದ್ರೆ ಆಕ್ಚುಲಿ ಜೂನ್ದಾಗ ಬರ್ಬೇಕು ಫುಲ್ ಮಳೆ. ಜೂನ್ 6ಕ್ಕೆ ಸ್ಟಾರ್ಟ್ ಮಳೆಗಾಲ. ಜೂನ್ ಮುಗಿದ್ರೆ ಬೆಟ್ಟ ಹತ್ತನಂತ ಹೋಗ್ತಾ ಇದೀವಿ. ಮುಂದೆ ಬೆಟ್ಟ ಹತ್ತಕ್ಕೆ ದಾರಿನೇ ಸಿಗ್ತಿಲ್ಲ. ಯಾಕಪ್ಪ ಪ್ರವೀಣ್ ಭಾಯಿ ಎದ್ರಿಕೊಂಡ್ರು, ಗಾಡಿ ನಿಲ್ಸ್ಬಿಟ್ರು. ನಾವೇ ಮುಂದೆ ಹೋಗೋಣ. ಅಣ್ಣ ಇಲ್ಲೇ ಒಂದ್ 6 ಮಷೀನ್ ಇದಾವೆ ಇಲ್ಲಿ. ಸುಜಾನ. ಹಾ ನಾನು ಇಲ್ಲೇ ಕೆಲಸ. ಕಾರ್ತಿಕ್ ನಾನು ಕಲ್ಲನಹಳ್ಳಿ ಅಂತೀರ ನೋಡು, ಇಲ್ಲೇ ನಿಯರ್ ಬರ್ತಾನ. ಎಲ್ಲೋಗುತ್ತ ಫುಲ್ ದಾರಿ ಐತೆ. ಹೌದಾ, ಇದೇ ಲಾಸ್ಟ್. ನಿನ್ ಗಾಡಿ ಹೋದ್ರೆ ಹೋಗ್ತಪ್ಪ, ನಮ್ ಗಾಡಿ ಹೋಗಲ್ಲ. ಗುಡ್ಡ ಹತ್ಬೇಕಂತ ಬಂದ್ವಿ, ಬಟ್ ಗುಡ್ಡ ಹತ್ತಕ್ಕೆ ದಾರಿನೇ ಇಲ್ಲ. ಲಾಸ್ಟ್ ಎಂಡ್ ರಿಟರ್ನ್ ಹೋಗ್ತಾ ಇದೀವಿ. ಅದ ನಾ ಏನ್ ಕಡಿಯಲ್ಲ. ಹಾ ಅದ ಎಷ್ಟದ ಕುರಿ? 200 ನಿಮ್ಮ ಒಂದೇ
ನಿಮ್ಮ ಅಣ್ಣ ನಾವು ನಿಮ್ಮವ ಯಾವ ರಜಾ ಮಡ್ರಳ್ಳಿ ಸುಮ್ಮನೆ ಹಂಗೆ ಹೋಗಿದ್ದೆ. ಕಾಡಲ್ಲಿ ಬರ್ದ್ರಿ ಗಾಡಿಗೆ ಹೋಗ್ಬೇಕಾದ್ರೆ ಮೇಲ್ಗಡೆ ಗಾಡಿ ನಮ್ಮಿಂದ ಬರಕಾಯ್ತ ಕಾಡ್ ಅಂತ. ಆ ಕಡೆ ಹೋಗಿ ಈ ರೋಡ್ ಅಲ್ರಿ ಬೇರೆ ಕಡೆ ಹಾ ರೋಡ್ ಇದೆ. ಇದೇ ಮೇಲೆ ಹಿಂಗೆ ಹೋಗುತ್ತಾ? ಕಾಡ್ ಒಳಗ್ ಹೋಗ್ಬೇಕಾ? ಹಾ ಒಳಗೆ ಹೋಗ್ಬೇಕು ನೋಡ್ರಿ. ನಾವು ಹೋಗಿ ಹಾ ರೀ ಕಾಡ್ ಹತ್ರ ಒಂದು ಮನೆ ಐತಿ. ಕೆರೆ ಹತ್ರ ಹಿಂಗೆ ಕೆರೆ ಕೊಡ್ರಿ ಇವೆಲ್ಲ ಕೆರೆಗೆ ಹೋಗ್ರಿ ಕೆರೆ ಕೊಡ್ತೀರಾ ಮುಂದೆ ಹೋಗ್ರಿ ಮೇನ್ ರೋಡ್. ಮೇನ್ ರೋಡ್ ಇತ್ತಂದ ಅಲ್ಲಿ ಒಂದು ಅಂಗಡಿ ಐತಿ. ಹಾ ರೀ ಐತದ ಹಿಂಗ ದಾಂಡ ತಡ್ರಿ ಕ್ರಾಸಿನ ತಗ ಹಾ ರೀ ಅಂಗಡಿ ರೋಡ್ ಸೀದಾ ಆಡಿ ಮೇಲೆ ಬರ್ತೀರಾ? ಸೀದಾ ಇದ್ರ ಬರ್ತೀರಿ. ಗಾಡಿ ಹೋಗತ್ತಾ ನಡ್ಕೊಂಡು ಹೋಗ್ಬೇಕಾ? ಏ ಬೈಕ್ ಹೋಗುತ್ತೆ ಗಾಡಿ ಹೋಗುತ್ತೆ. ಅಲ್ಲೊಂದು ದೇವಸ್ಥಾನ ಐತಿ. ಎಲ್ಲೇ ಜಾ ಮೇಲೆ ಆ ಗಾಡಿ ಹೋದ ಹೆಂಗ್ ಹೋಗ್ಬೇಕು ಹೇಳಿ ಕರೆಕ್ಟಾಗಿ? ರೂಟ್ ಹಿಂಗೆ ಐತಿಲ್ರಿ ಹಾಂ ಒಂದು ಅಂಗಡಿ ಬರ್ತದ್ರಿ. ಹಾಂ ಅಂಗಡಿಯಿಂದ ಮತ್ತೆ ರೈಟ್ ಹೋಗ್ಬೇಕು. ಹಾಂ ಬಲಗಡೆ ಅಲ್ರಿ ಅಂಗಡಿ ಬಲಗಡೆ. ಅಂಗಡಿ ಬಿಟ್ಟು ಒಂದು ಹೆಜ್ಜೆ ಕಾಡು ಆಡಿ ಇದ್ದಂಗೆ ಐತಿ. ಹಾಂ ರೀ ರಸ್ತೆ ಆ ರಸ್ತೆ ಅಂತ ಸೀದಾ ಬಂದ್ರೆ ಇಲ್ಲಿ ಆಗ್ಲಾ ಬರ್ತೀರಿ. ಅದ್ರಿಂದ ಸೀದಾ ಬಂದ್ರೆ ಈಗ ಆಗಪ್ಪ ಓಕೆ ಸರ್ ಕೆಲಸ ಕೇಳ್ತೀರಿ. ಅಲ್ಲಿ ಕೇಳಿ ದೇವಸ್ಥಾನಕ್ಕೆ ಹೋಗೋಣ? ಯಾವ್ದು ನಮ್ದು ಕಾನೂನು ಹೇಳ್ರಿ. ಹಾಂ ಎಷ್ಟು ಬಂದು ಮಾರ್ತೀರಿ ಕುರಿ ದೊಡ್ಡ ಕುರಿ? ಸುಮ್ಮನೆ ಒಂದು ನಾರ್ಮಲ್ ರೇಟ್ ನಾರ್ಮಲ್ ಲೀಟ್ರ್ ಒಂದು 10 ಹಾಕಿ ಫಿಕ್ಸ್. ಹತ್ರ ಮೇಲೆ ಮೊನ್ನೆ ಅವ್ನು ದಾಳಿ ನೋಡು ಅಲ್ಲೇ ಅಂತ ಮನೆ ಬಂದು ಹಾಂ ಬಣ್ಣ ಹಚ್ಚಿದೀವಲ್ಲ ಬರೋಬರ. 25 ಖಾಲಿ ಅಲ್ಲ 10 ಮೇಲೆ ಕೊಟ್ಟು 11:30 ಎಲ್ಲ 11 ಹಾಂ ಹಿಂಗೆ ಹೋಗಿ ಹಿಂಗೆ ಹೋಗಿ. ಹಾಂ ಇಲ್ಲಿ ಗುಡ್ಡ ಹೋಗ್ಬೇಕಣ್ಣ. ಗುಡ್ಡ ಮೇಲೆ ಗುಡ್ಡಕ್ಕೆ ಹೋಗ್ಬೇಕು. ಗುಡ್ಡ ಯಾವ ಕೊಟ್ಟ ಈಗ ಬರುತ್ತೆ ಕೆರೆ ಆಸೆ ದೇವಸ್ಥಾನ. ಮೇಲ್ಗಡೆ ಎಲ್ಲ ದೇವಸ್ಥಾನ ಐತಂತಲ್ಲ? ಒಂದು ಅಂಗಡಿ ಐತಿ ಹಾಂ ಎಡಕ್ಕೆ ಬರುತ್ತೆ ಬಲಕ್ಕೆ ಬರುತ್ತೆ ಅಲ್ಲಿ ಸೀದಾ ಅಣ್ಣ ಅಲ್ಲಿ ಗುಡ್ಡ ಮೇಲೆ ಹೋಗ್ಬೇಕಂತ. ದೇವಸ್ಥಾನ ದೇವಸ್ಥಾನ ಹಾಂ ಅಲ್ಲ ಗುಡ್ಡದ ಮ್ಯಾಗ ಎಲ್ಲ ಒಂದು ದೇವಸ್ಥಾನ ಐತಂತ. ಅಲ್ಲಿ ಒಂದು ದೇವಸ್ಥಾನ ಅಲ್ಲಿ ಹೋಗ್ತೀವಿ ರಂಗಾಯಣದುರ್ಗ. ಇಲ್ಲಿಂದ ಬರೋದ್ರ ಈ ಗುಡ್ಡಕ್ಕೆ ಹೋಗೋದು ಅಂಗಡಿ ಹತ್ರ ಪಾನ್ ಶಾಪ್ ಹತ್ರ. ರಂಗಾಯಣದುರ್ಗ ಹೋಗ್ಬೇಕಾ ಇಲ್ಲೇ ಹೋಗಲ್ಲ ನೀವು ಇಲ್ಲೇ ರಾತ್ರಿ ಆಗೋಲ್ಲ ಅಂದ್ರೆ ಗುಡ್ಡ ಗುಡ್ಡ ಮೇಲ್ಗಡೆ ಕೆರೆ ಮೇಲೆ ಒಂದು ಗುಡ್ಡ ಐತಲ್ಲ. ಅಣ್ಣ ಇಲ್ಲಿ ಗುಡ್ಡದ ದೇವಸ್ಥಾನ ಇಲ್ಲ ಐತೇಳ? ರಂಗಾಯಣದುರ್ಗ ಗುಡ್ಡ ಅಂದ್ರೆ ಅಲ್ಲೇ ಐತಿ ದೇವಸ್ಥಾನ. ಅವ್ರು ಯಾರೋ ಹಿಂಗೆಲ್ಲ ಹೋಗ್ಬೇಕು ಅಂದ್ರು. ಗುಡ್ಡ ಯಾರು ಹೇಳಿದ್ರಣ್ಣ? ಅಂಗಡಿ ಬರ್ತದೆ ಪಕ್ಕ ಅಂದ್ರೆ ಬಲಗಡೆ ಇದು ಸಾರ್ ಇದು ಕೆರೆಗೆ ಹೋಗ್ತೈತಿ ಇದು ಕೆರೆ ಮೇಲೆ ಹೋಗ್ತಾರೆ. ಕೆರೆ ಮೇಲೆ ಗುಡ್ಡ ಹತ್ರ. ಇಲ್ಲೇ ಹೋಯ್ತು ಅದು ನವಿಲ್ ಗುಡ್ಡ ಹಾಂ ಹೋಗಿ ಹಿಂಗ್ ಹೋಗ್ತೀವಿ ಬಲಗಡೆ ಸ್ಟ್ರೈಟ್ ಹೋಗ್ಬೇಡಿ ಸ್ಟ್ರೈಟ್ ಹೋದ್ರೆ ಹೊಲಕ್ಕೆ ಹೋಗ್ತೀರಾ ಅಲ್ಲಿ ಓಕೆ. ಇಲ್ಲೆಲ್ಲ ಅದು ಕೆರೆಯಲ್ಲಿ ಹೋಗುತ್ತೆ ಅದು ಗುಡ್ಡಕ್ಕೆ ಹೋಗುತ್ತೆ ಆದ್ರೆ ಫುಲ್ಲು ಜಂಗಲ್ ಅದುವೇ. ಹಾಗಾಗಿ ನೀವು ಕೆರೆ ಹತ್ರ ಹೋಗ್ಬೇಕಂದ್ರೆ ಇಲ್ಲ ಹೋಗ್ಬೇಕು ಮತ್ತೆ ಅಲ್ಲೇ ಸೀರೆ ಗುಡ್ಡಕ್ಕೆ ಹೋಗ್ಬೇಕಂದ್ರೆ ಅದೇ ಕೆರೆ ಮೇಲೆ ಏರಿ ಇದೆ ಅದು ಹೋಗಲ್ಲ ರೋಡ್ ಅದು ಹೋಗಿದ್ದು ಏರಿ ಮೇಲೆ ಹೆಂಗೆ ಹೋಗ್ಬೋದಾಗಿತ್ತು ಅದು ಏರಿ ಮೇಲೆ ಎಲ್ಲ ರೋಡ್ ಬ್ಲಾಕ್ ಬ್ಲಾಕ್ ಆಗಿದೆ ಇಲ್ಲ ಸೀರೆ ಹೋಗಿ ಚೆನ್ನಾಗಿದೆ. ದೂರು ಸರ್ ನಮ್ದು ಹೊಸ ಕಾಣೋದು. ರಂಗಾಯಣದುರ್ಗ ಗುಡ್ಡಕ್ಕೆ ಹೋಗ್ತಂದ್ರೆ ಇಲ್ಲಿ ಬಡ್ಡಳ್ಳಿ ಚೌಡಮ್ಮ ದೇವಸ್ಥಾನ ಹೋಗಿದ್ವಾ ಗುಡ್ಡ ಮೇಲೆ ಬಡ್ಡಳ್ಳಿ ಹೋಗಿ ಅಲ್ಲಿ ರಂಗಾಯಣದುರ್ಗ ಗುಡ್ಡ ಬೇರೆ ಅಲ್ಲಿ ದೇವಿ ಚೌಡಮ್ಮ ಹೋಗಿ ಬರ್ತದೆ ಅದು ರಂಗಾಯಣದುರ್ಗ. ಅಣ್ಣ ಇಲ್ಲಿ ಗಾಣಘಟ್ಟ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಣ್ಣ? ಇಲ್ಲಿ ಹತ್ರ ನಿಯರೆಸ್ಟ್ ಸರ್ ಇದು ಸೊಕ್ಕೆ ಹಾಂ ಸೊಕ್ಕೆ ಚಿಕ್ಕುಜಿನಿ ಹಾಂ ಚಿಕ್ಕುಜಿನಿಂದ ಗಣೆ ಹಾಂ ಹಿಂಗೆ ಹೋಗಿ ದೂರ ಆಗುತ್ತಲ್ಲ? ಇದು ದೂರ ಸರ್ ಚಿಕ್ಕುಜಿನಿ ಇಲ್ಲಿಂದ ಸೊಕ್ಕೆ ಒಂದು 6 ಕಿಲೋಮೀಟರ್ ಹಾಂ ಅಲ್ಲಿಂದ ಒಂದು ಚಿಕ್ಕುಜಿನಿ ಅಲ್ಲೇ ಒಂದು 5 ಕಿಲೋಮೀಟರ್ ಚಿಕ್ಕುಜಿನಿ ಕ್ರಾಸ್ ಹಾಂ ಅಲ್ಲಿಂದ ಒಂದು 4 ಕಿಲೋಮೀಟರ್ ಇಲ್ಲೇ ಅಣ್ಣ ಇದು ಗಾಡಿ ಹೋಗುತ್ತಲ್ಲ ಈ ದಾರ್ಯಾಗ? ದಾರಿ ಹೋಗುತ್ತೆ ಸರ್ ಹಂಗೆ ಹೋಗ್ಬಿಟ್ಟು ಅದ್ರ ಕೆರೆ ಹೋಗುತ್ತೆ. ದೇವಸ್ಥಾನ ಎಲ್ಲ ಐತೆ ಅಂದ್ರೆ ಮೇಲ್ಗಡೆ? ಇಲ್ಲಿ ಎಲ್ಲೂ ದೇವಸ್ಥಾನ ಇಲ್ಲ ಸರ್ ಒಳಗಡೆ ದೇವರು ಎಲ್ಲ ಇಲ್ಲಿ ಜಂಗಲ್ ಇದು ಅಡುಗೆ ಗುಡ್ಡದ ಮ್ಯಾಗ ಎಲ್ಲ ದೇವಸ್ಥಾನ ಐತೆ ಅಂದ್ರೆ? ಗುಡ್ಡದಲ್ಲಿ ದೇವಸ್ಥಾನ ಇದೆ ಅಂದ್ರೆ ನೀವು ಹೋಗೋಕ್ಕಾಗಬೇಕಲ್ಲ ಸರ್ ಅದು ಆಗಲ್ಲ. ಈ ರೋಡ್ನಲ್ಲಿ ಹೋಗೋಕ್ಕಾಗಲ್ಲ. ಅಲ್ಲಿ ಮಡ್ರಳ್ಳಿಯಿಂದ ಒಂದು ಸ್ಟ್ರೈಟ್ ರೋಡ್ ಇದೆ ಹಾಂ ಆ ರೋಡಿಗೆ ಹೋದ್ರೆ ನೀವು ರಂಗಾಯಣದುರ್ಗ ಯಾವುದು ಅಂತ ಹೇಳಿದ್ರೆ ಅದು ಹೇಳ್ತಾರೆ. ರಂಗಾಯಣದುರ್ಗ ಗುಡ್ಡ ಅಂದ್ರೆ ಅದು ಹಾಂ ಇಲ್ಲಿ ನವಿಲ್ ಗುಡ್ಡ ಅಂತಾರೆ ಇದು ಬಿಳೆ ಗುಡ್ಡ ಅದೇ ಅದು ಅಲ್ಲೇ ಹೋಗಿ ನೋಡಿರ್ಬೇಕು ನೀವು ಹೋದ್ರು ಹಾಂ ಅಂದ್ರೆ ಅಲ್ಲಿ ಆ ಕಡೆ ರೋಡ್ ಇಲ್ಲ ಅಣ್ಣ. ಆ ರೋಡಿಗೆ ಈ ರೋಡಿಗೆ ಅದೇ ಗುಡ್ಡಕ್ಕೆ ಹೋಗ್ತೀವಿ ಸರ್
ಗುಡ್ಡಕ್ಕೆ ಹೋಗ್ಬೇಕಾದ್ರೆ ಇಲ್ಲಷ್ಟು ಹೋಗೋಕ್ಕಾಗಲ್ಲ. ಹೋಗ್ಬೋದು, ಆದರೆ ಪತ್ತಿರೋದು ಮಾತ್ರ ಹೋಗ್ಬೇಕು ಅಡವಿಯಲ್ಲಿ. ಅಲ್ಲ ಬಡ್ಡಿ ಜಾಡು ಜಾಡಿನಲ್ಲಿ ನಿಮ್ಗೆ ಗೊತ್ತಾಗಲ್ಲ. ಈಗ ಸ್ವಲ್ಪ ಕಟ್ಟಾದರೆ ನೀವು ಅಡವಿಯಲ್ಲಿ ಹೋಗ್ಬೇಕು. ಓಕೆ ತಾಣ. ಮಿಡ್ವಳ್ಳಿಯಿಂದ ಸ್ಟ್ರೈಟ್ ರೋಡ್ ಇದೆ, ಒಂದೇ ರೋಡ್ ರಂಗಾಂಜಿ ಏನು ದೇವಸ್ಥಾನ ಅಲ್ಲಿರೋದು? ಚೌಡಮ್ಮ ಹೋಗಿ ಕುಂತು ಬಂದ್ಬಿಡ್ತಾರೆ. ರಂಗಾಂಜಿ ಚೌಡೇಶ್ವರಿ ಹೋಗಿ ಕುಂತು ಬರುತ್ತೆ, ಪೂಜೆ ಮಾಡ್ತಾರೆ. ಕಡೆ ನೀರು ಮಳೆ ಗಿಳೆ ಆಗಿಲ್ಲ ಅಂದರೆ ಅಲ್ಲಿ ಹೋಗಿ ದೇವಸ್ಥಾನ ವಾಪಸ್ ಹೋಗೋಣ ಊರಿಗೆ. ನೋಡಿ ಸರ್ ಯಾಕಂದ್ರೆ ಸ್ವಲ್ಪ ದಾರಿ ತಪ್ಪಂದ್ರೆ ಗೊತ್ತಿರೋರಿಗೆ ಅಣ್ಣ ದಾರಿ ಇದು ಚೆನ್ನಾಗೈತಾ ಇದು ಚೆನ್ನಾಗೈತಾ? ಇದು ಹೋಗುತ್ತೆ ಸರ್, ಬಕ್ಕೆ ತನಕ ಚೆನ್ನಾಗಿದೆ ದಾರಿ. ಹಾಂ, ಬಕ್ಕೆಯಿಂದ ಆಗ್ಲಿ ಟಾಪ್ ಆನ್ ಟಾಪ್ ರೋಡ್. ಇದು ಮತ್ತಿಗೆರೆ ಕ್ರಾಸಿಂದ ಕಟ್ಟೊಡಿಬೇಕು. ಹಾಂ ಮತ್ತಿಗೆರೆ ಕ್ರಾಸಿಂದ 4 ಕಿಲೋಮೀಟರ್, ಹಾಂ, ಕ್ರಾಸಿಂದ ಆ ಕ್ರಾಸಿಂಗ್ 4 ಕಿಲೋಮೀಟರ್, ಅಲ್ಲಿ ಒಂದು 2 ಕಿಲೋಮೀಟರ್ ರೋಡ್ ಬರುತ್ತೆ, ಮಧ್ಯಕ್ಕೊಂದು ರೋಡ್. ಹೌದೌದು. ಆ ರೋಡಿಗೆ ಹೋದ್ರೆ ನೀವು ಅಲ್ಲಿ ಒಂದು ಊರು ಬರುತ್ತೆ, ಆ ಊರಿಂದ ಚಿಕ್ಕುಜಿನಿ ಹೋಗ್ಬೇಕು. ಇದಂದ್ರೆ ಸೊಕ್ಕೆ ಹೋಗ್ತೀರಾ, ಸೊಕ್ಕೆಯಿಂದ ಚಿಕ್ಕುಜಿನಿ ಎಲ್ಲ ಹೋಗ್ಬೇಕು ಸರ್ ಅಂದ್ರೆ ಬಟ್ನಳ್ಳಿ ಬೆಳೆಸಿ ಅದು ನವೋದಯ ಶಾಲೆ ಇದೆ, ಆ ರೋಡಿಗೆ ಸ್ಟ್ರೈಟ್ ಹೆಂಗ್ ಹೋಗೋಣ ಅಣ್ಣ? ಹಿಂಗೋದ್ರೆ ಸ್ವಲ್ಪ ಲಾಂಗ್ ಆಗುತ್ತೆ ನೋಡಿ ಹೋಗೋದಿತ್ತು. ರೋಡ್ ಅದು ರೋಡ್ ಅಂತದೆ, ಇದು ರೋಡ್ ಅಂತದೆ, ಎರಡು ರೋಡ್ ಸೇಮ್, ಎರಡು ಈಕ್ವಲ್ ಇದೆ. ಇದು ಸೊಕ್ಕೆ ಊರು ಬರುತ್ತೆ, ಯಾವ ಊರು ಬರಲ್ಲ, ಕ್ರಾಸ್ ಬರುತ್ತೆ, 4 ಮೂಲೆ ಕ್ರಾಸ್. ಹೌದೌದು. ಹಿಂಗೋದ್ರೆ ಜಗಳೂರು, ಹಿಂಗೋದ್ರೆ ದಾವಣಗೆರೆ ಪಾಲಘಟ್ಟ, ನೀವು ದಾವಣಗೆರೆ ಇಲ್ಲಿಂದ 4 ಕಿಲೋಮೀಟರ್ 4 ಕಿಲೋಮೀಟರ್ ಆಗುತ್ತೆ ಕ್ರಾಸ್. ಹಾಂ, ಕ್ರಾಸಿಂದ ಅಲ್ಲಿ 4 ಗಾಯ್ಸ್ ದಾರಿಯಲ್ಲಿ ಸರಿ ಇಲ್ಲ ಅಂತೆ, ಅದಕ್ಕೆ ರಿಟರ್ನ್ ಹೋಗ್ತಾ ಇದ್ದೀವಿ. ಬಾಯ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.